ಹಲೋ ಕರ್ನಾಟಕ, ನಿಮ್ಮ ಮನೆ ಮಗನಾದ ಕ್ರೇಜಿ ಚಿನ್ನಯ್ಯ ಮಾಡುವ ನಮಸ್ಕಾರ. ನಿಮಗೋಸ್ಕರ ತಂದಿದ್ದೀನಿ ಮತ್ತೊಂದು ವಿಡಿಯೋ. ಮಾಮ್, ಇವತ್ತು ಎಲ್ಲಿದ್ದೀನಿ ಗೊತ್ತಾ? ಗಂಗಮ್ಮ ಜಾತ್ರೆ ಭಾಗ 2 ನೋಡ್ತಾ ಇದ್ದೀರಲ್ಲ ಮಾಮ್. ಇವಾಗ ನಾವು ಬೆಳಗ್ಗೆ ಬಂದಾಗ ಜನ ಇಷ್ಟೊಂದು ಇರಲಿಲ್ಲ, ಇವಾಗ ಏನು ಜನ ಅವರೇ ನೋಡಿ ಮಾಮ್ ನೋಡಿ, ಭಕ್ತಾದಿಗಳು ಎಲ್ಲ ಕೂತವ್ರೆ. ನೋಡ್ತಾ ಇದ್ರಲ್ಲ, ಮಾರ್ನಿಂಗ್ ಬಂದಾಗ ಅಲಂಕಾರ ಇರಲಿಲ್ಲ. ಮಧ್ಯಾಹ್ನ 12 ಗಂಟೆ ಮೇಲೆ ನೋಡಿ ಮಾಮ್, ಅಲಂಕಾರ ಮಾಡಿರೋದು ಸೂಪರಾಗಿ ಮಾಡಾರಲ್ವಾ. ನೋಡಿ ಎಲ್ಲ ಹೂವಾರ ಎಲ್ಲ ಹಾಕಿರೋದು ನೋಡಿ ಮಾಮ್. ಎಲ್ಲರೂ ಗಂಗಮ್ಮ ಸ್ವಾಮಿಗಳು ಮಾಡಿರೋದು ಸಖತ್ತಾಗಿ ಮಾಡಾರಲ್ವಾ. ಅಮ್ಮ ಎಲ್ಲರನ್ನೂ ಕಾಪಾಡಮ್ಮ ತಾಯಿ. ಮಾಮ್ ಎಲ್ಲರೂ ಕೈ ಮುಗಿರಿ ಮಾಮ್. ಇಲ್ಲಿ ನೋಡಿ ಮಾಮ್, ಭಕ್ತಾದಿಗಳು ಎಲ್ಲ ಕೂತವ್ರೆ. ನಿಮ್ಗೆ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಮಾಮ್. ನೋಡ್ತಾ ಇದ್ದೀರಲ್ಲ, ಇದು ಓಂ ಶಕ್ತಿ ಅಯ್ಯಪ್ಪ ಮಾಲೆ ಹಾಕೊಂತಾರಲ್ಲ, ಅದೇ ತರನೇ ಗಂಗಮ್ಮ ಮಾಲೆ. ದೇವರು ಇದನ್ನ ಮಾಲೆ ಹಾಕೊಂಡಿರೋರಿಗೆಲ್ಲ ಒಳ್ಳೇದಾಗೈತೆ ಇಷ್ಟೊಂದು ಜನ ಹೇಳ್ತಾರೆ ಮಾಮ್. ಅದಕ್ಕೆ ಇವಾಗ ಗಂಗಮ್ಮ ಮಾಲೆ ಹಾಕೊಂಡಿರೋರೆಲ್ಲ ವೈಟ್ ಡ್ರೆಸ್ ಅವರು ನೋಡ್ತಾ ಇದ್ದೀರಲ್ಲ ಮಾಮ್. ಅದು ಹಾಕೊಂಡ್ರೆ ಎಲ್ಲರಿಗೂ ಕಾಪಾಡುತ್ತೆ, ಅವ್ರು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಇದು ನಂಬಿಕೆ ಅಮ್ಮನವ್ರ ಮೇಲೆ. ಅದಕ್ಕೋಸ್ಕರ ಇವಾಗ ಗಂಗಮ್ಮ ಮಾಲೆ ಹಾಕೊಂಡವ್ರೆ. ಇಲ್ಲಿ ವೈಟ್ ಡ್ರೆಸ್ ಎಲ್ಲ ಹಾಕೊಂಡಿರೋರೆಲ್ಲ ನೋಡಿ. ಇವಾಗ ಪೂಜಾರಪ್ಪರು ಐನೋರು ಮಂಗಳಾರತಿ ಕೊಡ್ತಾವ್ರೆ ನೋಡಿ ಮಮ್. ಇದು ಕಲ್ಲು ಅಂತ ಅನ್ಕೊಂಡಿದ್ರೆ ಕಲ್ಲಲ್ಲ, ಇದು ಕಲ್ಲಾಗಿದ್ರು ದೇವರು ಅಮ್ಮನವರು ಆ ಕಾಲದಲ್ಲಿ ನಿಲ್ಸಿರೋದು ಗಂಗಮ್ಮ ತಾಯಿ. ಇಲ್ಲಿ ಪೂಜೆ ಮಾಡ್ತಾರ ನರಸಿಂಹಸ್ವಾಮಿ. ಅದಕ್ಕೋಸ್ಕರ ಇಲ್ಲಿ ನೀರು ಹರಿಯೋದು ಏರು ಇಲ್ಲೇ ನೆನೆಸಿರೋದು ಗಂಗಮ್ಮ ತಾಯಿನೂ ನರಸಿಂಹಸ್ವಾಮಿ. ನೋಡ್ತಾ ಇದ್ದೀರಲ್ಲ, ಅದು ಸತ್ಯ, ನಿಜವಾಗ್ಲೂ ಗಂಗಮ್ಮ ತಾಯಿ ಸತ್ಯ. ಇಲ್ಲಿ ನೋಡಿ ಮೆರವಣಿಗೆ ಮಾಡ್ತಾವ್ರೆ ಗಂಗಮ್ಮ ತಾಯಿನ. ದೇವ್ರನ್ನ ಇಲ್ಲಿಗೆ ಎತ್ಕೊಂಡ್ಬರ್ತಾರೆ ನೋಡಿ. ಇಲ್ಲಿ 101 ತೆಂಗಿನಕಾಯಿ, ನಿಂಬೆಹಣ್ಣು 101, ಕಬ್ಬಿಂದು ತುಂಡುಗಳು 101, ಹೂವಾರ ನೋಡಿ ಯಾವ ತರ ಮಾಡೋರೆ. ಎಲ್ಲ ಕಲರು, ಡೆಕೋರೇಷನ್ ನೋಡಿ ಎಷ್ಟು ಸಖತ್ತಾಗೈತೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ದೇವ್ರನ್ನ ಇಲ್ಲಿ ಕುಣಿಸ್ತಾರೆ. ಇಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಾರೆ. ಹಳೆ ಕಾಲದ ಸಂಪ್ರದಾಯ ಎಲ್ಲ ಮಾಡ್ತಾರೆ ನೋಡಿ ಮಾಮ್. ಕಾಲದಿಂದ ನಡ್ಕೊಂಬರೋದೆಲ್ಲ ಮಾಡ್ತಾರೆ ಇಲ್ಲಿ ನೋಡಿ. ಎಷ್ಟು ಸಖತ್ತಾಗಿ ಕಾಣಿಸ್ತೈತಲ್ವಾ. ನೋಡ್ತಾ ಇದ್ದೀರಲ್ಲ ಮಾಮ್. ನೋಡಿ ಇವಾಗ ದೇವ್ರನ್ನ ಎತ್ಕೊಂಬರ್ತಾವ್ರೆ. ಇವಾಗ ಇದೇ ದೇವ್ರನ್ನ ಮೆರವಣಿಗೆ ಕರ್ಕೊಂಬರೋದು. ಇವತ್ತು ನೈಟ್ ಮೆರವಣಿಗೆ ಮಾಡೋದು ಇದೇ ದೇವ್ರನ್ನೇ ನೋಡಿ. ನಿಮ್ಗೆ ತೋರಿಸ್ತೀನಿ ನೋಡಿ ಮಾಮ್. ಕಲಸದಲ್ಲಿ ಏನಿರೋದಂದ್ರೆ, ಇದರಲ್ಲಿ ಕಾಶಿಗೆ ಹೋಗಿ ಕಾಶಿ ನೀರು ಎತ್ಕೊಂಡ್ಬಂದಿರೋದು ಅವರು. ಇವಾಗ ನೀರು ತಗೊಂಬರ್ತಾರಲ್ವಾ, ಅದೇನು ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಎಲ್ಲ ತೋರಿಸ್ತೀನಿ. ಇವಾಗ ಅಮ್ಮನವ್ರನ್ನ ಅಲ್ಲಿ ಕುಣಿಸ್ತಾರೆ. ಇದ್ರತಾಗೆ ಅದು ಇದು ಮಾಡಿದ್ರಲ್ಲ, ನಿಂಬೆಹಣ್ಣು ಎಲ್ಲ ಅಲಂಕಾರ ಮಾಡೋರು ಅಲ್ಲಿ ಕುಣಿಸ್ತಾರೆ ನೋಡಿ. ಜನ ಈ ಭಕ್ತಾದಿಗಳು ನೋಡಿ ಏನು ಜನ ಅವರೇ. ಇವಾಗಲೇ ಭಕ್ತಾದಿಗಳೆಲ್ಲ ಸಿಕ್ಕಾಪಟ್ಟೆ ಬರೋದು ನೋಡಿ. ಏನು ಜನ ಅವರೇ ನೋಡಿ ಮಾಮ್. ನೋಡ್ತಾ ಇದ್ದೀರಲ್ಲ ನೋಡಿ ನೋಡಿಲ್ಲ, ಫುಲ್ ಮಳ್ಳು ಮಾಮ್. ನೀರು ಹೋಗುತ್ತಲ್ಲ ಏರು, ಅದು ಇದು ಅಲ್ಲಿಂದ ಬರ್ತದೆ. ವಾವ್ ಸಾಕಾಗೈತೆ ನೋಡಿ ಮಳ್ಳು. ನಮ್ಮ ಕಡೆ ಎಷ್ಟು ಬೇಕಷ್ಟು ಮಳ್ಳು ಸಿಗುತ್ತೆ ನೋಡಿ ಮಾಮ್. ಇಲ್ಲಿ ನೀರು ಹರಿಯುತ್ತದೆ. ಅದ್ರ ಸುತ್ತ 3 ರೌಂಡ್ ಹೊಡಿತಾರೆ ನೋಡಿ ಮಾಮ್. ನೋಡಿ ಪೂಜಾರಪ್ಪಂಗೂ ಮೈ ಮೇಲೆ ದೇವ್ರು ಬರುತ್ತೆ, ಅಕ್ಕಂಗೆ ಪೂಜಾರಪ್ಪಂಗೂ. ಮತ್ತು ನೋಡಿ ಕಲಸ ಎತ್ಕೊಂಡವ್ರಲ್ಲ ಅವರೇ ಪೂಜಾರಪ್ಪರು, ಗಂಗಮ್ಮ ಪೂಜಾರಪ್ಪರು. ನೋಡ್ತಾ ಇದ್ರಲ್ಲ ಅವ್ರಿಗೂ ಮೈ ಮೇಲೆ ದೇವ್ರು ಬರುತ್ತೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಐತೆ ನೋಡಿ ಮಾಮ್.
ಒಬ್ಬರು ಲೇಡೀಸ್ಗೆ ಬರುತ್ತೆ ನೋಡಿ ಮ್ಯಾಮ್ ಇವಾಗ. ನೋಡಿ ದೇವ್ರನ್ನ ಕುಣಿಸ್ತಾರೆ ಮ್ಯಾಮ್. ಇವಾಗ ದೇವ್ರನ್ನ ಕುಣಿಸ್ಬಿಟ್ಟು ಇಲ್ಲಿಂದ ಪೂಜೆಗಳು ಅವು ಇವೆಲ್ಲ ಮಾಡ್ತಾರೆ ನೋಡಿ ಮ್ಯಾಮ್. ಲಾಗ್ ಮಾತ್ರ ಸೂಪರ್ ಆಗಿರುತ್ತೆ ಮ್ಯಾಮ್. ನೋಡಿ ಮ್ಯಾಮ್, ನಮ್ಮ ಚಿಕ್ಕಪ್ಪ ಓಡ್ತಾವ್ರೆ, ಯಾಕಂದ್ರೆ ಚಿಕ್ಕ ಮಕ್ಳೆಲ್ಲ ಅಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ರು. ಅದೊಂದು ನೀರ್ ಗುಂಡಿ ಐತೆ, ಅದಕ್ಕೆ ಎಲ್ಲ ಬಿದ್ರೆ ಏನಂತ ಓಡಿಸ್ಕೊಂಡು ಹೋಗ್ತಾರೆ. ನೋಡಿ ನೋಡಿ ಮ್ಯಾಮ್, ಹುಡುಗನಿಂದ ನಾಯಿ ಓಡ್ತಾರೆ ನೋಡಿ ಮ್ಯಾಮ್. ಮ್ಯಾಮ್ ನೋಡ್ತಾ ಇದ್ದೀರಲ್ಲ, ನೋಡಿ ಭಕ್ತಾದಿಗಳೆಲ್ಲ ಅಲ್ಲೂ ಇಲ್ಲೂ ಎಲ್ಲಿ ಅಲ್ಲಿವರೆಗೂ ಕೂತವ್ರೆ. ಇವಾಗ ಮಂಗಳಾರತಿ ಕೊಡ್ತಾರೆ ನೋಡಿ ಮ್ಯಾಮ್. ಎಲ್ಲರನ್ನೂ ಕಾಪಾಡಮ್ಮ ತಾಯಿ, ಗಂಗಮ್ಮ ತಾಯಿ. ಕೈ ಮುಗಿರಿ ಮ್ಯಾಮ್. ವ್ಲಾಗ್ ಸೂಪರ್ ಆಗಿರುತ್ತೆ ನೋಡಿ ಮ್ಯಾಮ್. ಮ್ಯಾಮ್ ನೋಡ್ತಾ ಇದ್ದೀರಲ್ಲ, ಕಾಶಿಯಿಂದ ನೀರು ತಂದಿರೋದು ಅದಕ್ಕೆ ಕುಯ್ತವ್ರೆ. ಪೂಜೆ ಆದಮೇಲೆ ಅದು ಮಾಡ್ತಾರೆ ಅದು ನೋಡಿ ಮ್ಯಾಮ್. ನೋಡ್ತಾ ಇದ್ರಲ್ಲ ಮ್ಯಾಮ್, ಹಾಲು ಎಲ್ಲ ಹಾಕ್ತಾರೆ. ಏನೇನು ತಂದಿರೋದು ಮನೆಯಿಂದ ಅಂದರೆ ಅಲ್ಲಿ ನಿಷ್ಠೆಯಿಂದ ತಗೊಂಬಂದಿರ್ತಾರಲ್ಲ ಅದೆಲ್ಲ ಅದಕ್ಕೆ ಹಾಕ್ಬಿಟ್ಟು ಆಮೇಲೆ ಎಲ್ಲರಿಗೂ ಪ್ರಸಾದ ಕೊಡ್ತಾರೆ ನೋಡಿ ಮ್ಯಾಮ್. ನೋಡಿ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ನೋಡಿ ಮ್ಯಾಮ್. ಮ್ಯಾಮ್ ಎಲ್ಲರೂ ಪ್ರಸಾದ ತಗೊಂತವ್ರೆ, ಎಲ್ಲರಿಗೂ ಕೊಡ್ತಾರೆ, ಭಕ್ತಾದಿಗಳಿಗೆ ಇರೋರಿಗೆಲ್ಲ ಕೊಡ್ತಾರೆ. ಮಂಗಳಾರತಿ ಎಲ್ಲ ಆದ್ಮೇಲೆ ಇವಾಗ ಪ್ರಸಾದಕ್ಕೆ ಹೋಗ್ಬೇಕು. ಎಲ್ಲ ನೋಡಿ ಏನು ಜನ ಅವ್ರೆ, ಸಿಕ್ಕಾಪಟ್ಟೆ ಜನ ಅವ್ರೆ, ಅಲ್ಲಿವರೆಗೂ ಅವ್ರೆ ಮ್ಯಾಮ್. ನೋಡ್ತಾ ಇದ್ದೀರಲ್ಲ, ಇವಾಗ ಪ್ರಸಾದಕ್ಕೆ ಎಲ್ಲರೂ ಹೋಗ್ತಾವ್ರೆ ನೋಡಿ ಮ್ಯಾಮ್. ನೋಡ್ತಾ ಇದ್ದೀರಲ್ಲ, ಎಲ್ಲ ಬರೋರು ಹೋಗೋರು ಎಲ್ಲ ಹೋಗ್ತಾವ್ರೆ ನೋಡಿ ಮ್ಯಾಮ್. ವ್ಲಾಗ್ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ ಮ್ಯಾಮ್. ನೋಡಿ ಇಲ್ಲಿ ಪ್ರಸಾದ ಊಟ ವ್ಯವಸ್ಥೆ ಮಾಡವ್ರೆ. ಬನ್ನಿ ಪ್ರಸಾದ ತಗೊಳ್ಳೋಣ ಬನ್ನಿ ಮ್ಯಾಮ್. ಎಂತ ಗೊತ್ತ ಮ್ಯಾಮ್, ಎಲ್ಲ ಒಳ್ಳೆ ಗೊಂಬೆಗಳು ತರ ಇದ್ದಾರೆ. ಅಕ್ಕ ಹಾಯ್, ಎಂತ ಪ್ರಸಾದ ತಿಂತಾ ಇದ್ರಿ? ನಮ್ಗೆ ಕೊಡ್ಲಿಲ್ಲ ಅಂಶ ಇಲ್ಲ. ಅಣ್ಣ ನಡಿ ಹೋಗೋಣ, ತೋರಿಸ್ತೀನಿ. ಮ್ಯಾಮ್ ಊಟ ಮಾಡೋಣ ಬನ್ನಿ. ನೋಡಿ ಪ್ರಸಾದ ಎಲ್ಲರಿಗೂ ಸಿಗ್ತೈತೆ. ಪಲಾವು, ಮೊಸರು ಬಜ್ಜಿ ಮತ್ತು ಪಾಯಸ ಎಲ್ಲ, ಅನ್ನ ಸಾಂಬಾರು, ಮಸೊಪ್ಪು ಸಾಂಬಾರು ಎಲ್ಲ ಮಾಡವ್ರೆ. ಎಲ್ಲರೂ ನೋಡಿ ಏನು ಜನ ಊಟ ಮಾಡ್ತಾರೆ ನೋಡಿ ಮ್ಯಾಮ್. ಬನ್ನಿ ನಾವು ಊಟ ಮಾಡೋಣ ಬನ್ನಿ, ಹೋಗೋಣ ಬನ್ನಿ ಮ್ಯಾಮ್. ನೀನೇ ಇರ್ಬೇಕಣ್ಣ. ನೋಡಿ ಪಾಯಸ, ಪಲಾವ್, ನಡೆಯಲ್ಲ ಅಕ್ಕ. ಆಯ್
ಮ್ಯಾಮ್ ನೋಡ್ತಾ ಇದೀರಲ್ಲ ಅಲ್ಲಿ ಗಂಗೋತ್ರಿ ಅಂತ ಕಾಣಿಸೋದು ನೋಡಿ. ರೈಟ್ ಸೈಡ್ ಅಲ್ಲಿ ಬಸವಣ್ಣನ ಐತೆ. ಇದು ಗಂಗಮ್ಮ ದೇವತೆ, ಇದು ನಿಜ ಸ್ವರೂಪ ಇದೆ. ಇದು ಕಲ್ಲಾಗಿದ್ರು ಇದು ದೇವತೆ, ಆದ್ರೆ ಇದು ನಿಲ್ಸಿರೋದು ಆ ಕಾಲದಿಂದ. ಮತ್ತೆ ಇನ್ನೊಂದು ಏನಂದ್ರೆ ಇಲ್ಲಿ ದೇವಸ್ಥಾನ ಕಟ್ಟಕ್ ಆಗಲ್ಲ, ಯಾಕಂದ್ರೆ ಏರ್ ಹೋಗುತ್ತೆ ನೀರಿಂದು. ಹಂಗಾಗಿ ಮ್ಯಾಮ್ ಸೂಪರ್ ಆಗಿರುತ್ತೆ ನೋಡಿ. ಎಂತ ಚಂದ ಉಂಟು ಗೊತ್ತಾ ನೋಡಿ ಮ್ಯಾಮ್. ಎಂತ ಹೇಳ ಮ್ಯಾಮ್, ಎಂತ ಕ್ರೇಜಿ ಚಿನ್ನೇಸ್ ಸಬ್ಸ್ಕ್ರೈಬ್ ಆಗಿ.